ಭುವನ ಮತ್ತು ಶರಣ್ ಕನಸಿಗೆ ಮಸಿ ಬೆಳೆದು ತಾನು ಆರಾಮವಾಗಿ ಕುಳಿತು ಕಾಲಿನ ಬೆರಳಿಗಳಿಗೆ ನೈಲ್ ಪಾಲಿಷ್ ಹಚ್ಚುತ್ತಿದ್ದ ಹುಡುಗಿ ತನ್ನ ಫೋನ್ ರಿಂಗ್ ಆಗಿದ್ದನ್ನು ಕಂಡು ಕಾಲಿಗೆ ಹಚ್ಚಿದ ನೈಲ್ ಪಾಲಿಷ್ ಹಾಳಾಗದಂತೆ ನಾಜೂಕಾಗಿ ಹೆಜ್ಜೆ ಇಟ್ಟು ಚಾರ್ಜ್ಗೆ ಹಾಕಿದ್ದ ಫೋನ್ ಕೈಗೆತ್ತಿಕೊಂಡಳು. ತನ್ನ ಗೆಳತಿಯ ಕಾಲ್ ಡಿಸ್ಕನೆಕ್ಟ್ ಆಗುವ ಮುನ್ನವೇ ರಿಸೀವ್ ಮಾಡಿ ಹೇಳು ನಿಕ್ಕಿ ಎಂದವಳ ಮುಖ ಅರೆ ನಿಮಿಷದಲ್ಲಿ ಕಪ್ಪಿಟ್ಟಿತ್ತು. ಇಂದು ಸಂಜೆ ತಾನು ದೇವಸ್ಥಾನಕ್ಕೆ ಹೋಗಿದ್ದಾಗ ಭುವನ ಮತ್ತು ಶರಣ್ ಮದುವೆಯಾಗಿದ್ದನ್ನು ನೋಡಿದಾಗಿಯೂ ಅವರಿಬ್ಬರ ಮದುವೆಯ ಫೋಟೋಗಳನ್ನು ಅವಳಿಗೆ ಶೇರ್ ಮಾಡುವುದಾಗಿ ಗೆಳತಿ ಹೇಳಿದ್ದನ್ನು ಕೇಳಿ ವರ್ಷಳಿಗೆ ಆಘಾತವಾಯಿತು. ಹೊಟ್ಟೆನೋವು ಬಂದು ನರಳುತ್ತಾ ಹಾಸ್ಪಿಟಲ್ಗೆ ಹೋಗಿದ್ದ ಭುವನ ಮದುವೆಯಾಗಿದ್ದಾಳೆ ಎನ್ನುವ ಕಹಿ ಸತ್ಯ ವರ್ಷಳಿಂದ ಜೀರ್ಣಿಸಿಕೊಳ್ಳಲಾಗಲಿಲ್ಲ. ನಿಕ್ಕಿ ಬೇಗ ಫೋಟೋ ಶೇರ್ ಮಾಡು ಎಂದು ಕಾಲ್ ಕಟ್ ಮಾಡಿದ ಮರುಕ್ಷಣವೇ ಅವಳ ಗೆಳತಿ ಕಳಿಸಿದ್ದ ಭುವನ ಮತ್ತು ಶರಣ್ ಇಬ್ಬರು ಒಂದು ದೇವಸ್ಥಾನದಲ್ಲಿ ಮದುವೆಯಾದ ಫೋಟೋಗಳನ್ನು ಕಂಡು ವರ್ಷ ಔಹಾರಿದಳು. ದಡಬಡನೆ ತನ್ನ ರೂಮಿನಿಂದ ಹೊರಬಂದು ರಾಮ್, ಅತ್ತೆ, ಮಾವ ಬರ್ತೀರಾ ಎಲ್ಲರೂ ಎಂದು ಜೋರು ದನಿಯಲ್ಲಿ ಕೂಗಿಕೊಂಡಳು. ಅನಾಯಾಸವಾಗಿ ಚಿನ್ನದ ಮೊಟ್ಟೆ ಇಡುವ ಕೋಳಿ ತನ್ನ ಕೈ ಜಾರಿ ಬಿಟ್ಟಿದೆ ಎಂಬ ಸಿಟ್ಟಿನಲ್ಲಿ ಅವಳು ರಂಪಾಟ ಶುರು ಮಾಡಿದಳು. ಸಂಜೆ ಸಮಯ ಆಗಿದ್ದರಿಂದ ವರ್ಷಾಳ ಜೋರು ದನಿ ಕೇಳಿ ಎಲ್ಲರೂ ಅವಳ ಬಳಿ ಬಂದೊಡನೆ ರಾಮ್, ಎಲ್ಲಿ ನಿನ್ನ ಹೆಂಡತಿ ಮತ್ತು ತಂಗಿ ಎಂದು ದುಮುಗುಟ್ಟುತ್ತಾ ಕೇಳಿದಳು. ರಾಮ್ ಅವಳ ಕಡೆ ಅಸಮಾಧಾನದ ನೋಟ ಬೀರಿ ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಇನ್ನೇನು ಅರ್ಧ ಗಂಟೆಯೊಳಗೆ ಮನೆಗೆ ಬರ್ತಾರಂತೆ ಎಂದು ಕಿರಿಕಿರಿಯಲ್ಲಿ ನುಡಿದವನು, ವರ್ಷ ಶಾಂತವಾಗಿರು, ಮನೆಯಲ್ಲಿ ಹೀಗೆ ಜೋರಾಗಿ ಮಾತಾಡಿ ಗದ್ದಲ ಮಾಡಬೇಡ ಎಂದು ಎಚ್ಚರಿಕೆಯ ದನಿಯಲ್ಲಿ ನುಡಿದನು. ರಾಮ್ನನ್ನು ಕಂಡು ಕೊಂಕು ನಗು ನಕ್ಕ ವರ್ಷ, ಇನ್ನೀ ಮನೆಯಲ್ಲಿ ನೆಮ್ಮದಿ ಮತ್ತು ಶಾಂತಿ ಉಳಿದಿದೆ ಅನಿಸ್ತಿದೆಯಾ ರಾಮ್ ನಿನಗೆ ಎಂದು ಅಸಹನೆಯಿಂದ ಕೇಳಿದವಳ ಕಡೆ ರಾಮ್ ಹುರಿನೋಟ ಬೀರಿದನು. ವರ್ಷ ಪ್ಲೀಸ್, ಸುಮ್ಮನೆ ಹೀಗೆ ಮಾತಾಡುತ್ತಾ ಸೀನ್ ಕ್ರಿಯೇಟ್ ಮಾಡಬೇಡ, ನಮಗೆ ಮಾಡುವುದಕ್ಕೆ ತುಂಬ ಕೆಲಸವಿದೆ ಎಂದು ಚೂಪು ದನಿಯಲ್ಲಿ ನುಡಿದಿದ್ದನು ರಾಮ್. ಮಡದಿ ಮತ್ತು ತಂಗಿಯ ಬಗ್ಗೆ ಏನನ್ನೋ ತಿಳಿಸಲು ವರ್ಷ ಹೀಗೆ ರಂಪಾಟ ಮಾಡುತ್ತಿದ್ದಾಳೆ ಎಂದು ಅವನು ಅಂದಾಜಿಸಿದ್ದನು. ರಾಮ್, ನಾನು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಿಲ್ಲ, ನಿನ್ನ ಹೆಂಡತಿಗೆ ಕಾಲ್ ಮಾಡಿದ್ಯಾ ನೀನು? ಎಲ್ಲಿಗೆ ಹೋಗಿದ್ದಾರೆ ಅವರಿಬ್ಬರು, ಏನು ಮಾಡ್ತಿದ್ದಾರೆ ಅಂತ ಅಂದಾಜಿದೆಯಾ ನಿನಗೆ ಎಂದು ಸಿಟ್ಟಿನಲ್ಲಿ ಕೇಳಿದಾಗ, ಹೇ ವರ್ಷ ಪ್ಲೀಸ್, ಅದೇನು ಹೇಳಬೇಕು ಅಂತ ಅಂದ್ಕೊಂಡಿದ್ಯೋ ಅದನ್ನು ನೇರವಾಗಿ ಹೊದರಿಬಿಡು, ಅದು ಬಿಟ್ಟು ಹೀಗೆ ಸುಮ್ಮನೆ ಸುತ್ತಿ ಬಳಸಿ ಮಾತನಾಡ್ತಾ ಗಲಾಟೆ ಸೃಷ್ಟಿ ಮಾಡಬೇಡ ಎಂದು ಒರಟಾಗಿ ನುಡಿದ ಅಂಕಿತ್ ಕಡೆ ವರ್ಷ ಕೆಂಗಣ್ಣು ಬೀರಿದಳು. ವಿಷಯ ಇಲ್ಲದೆ ಹೀಗೆಲ್ಲ ಮಾತಾಡೋದಕ್ಕೆ ನನಗೇನು ತಲೆ ಕೆಟ್ಟಿಲ್ಲ ಅಂಕಿತ್, ನಿನ್ನ ಅತ್ತಿಗೆ ಭುವನಾಗೆ ಶರಣ್ ಜೊತೆ ಮದುವೆ ಮಾಡಿಸಿದಾಳೆ ಎಂದವಳ ಮಾತು ಮುಗಿಯುವ ಮುನ್ನವೇ ಅವಳ ಕೆನ್ನೆಗೆ ಬೀಸಿ ಹೊಡೆದ ಅಂಕಿತ್, ನಾಲಿಗೆ ಇದೆ ಅಂತ ಏನೇನು ಮಾತಾಡಿದರೆ ನಾಲಿಗೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡ್ತೀನಿ ಎಂದು ಕಟುವಾಗಿ ಎಚ್ಚರಿಸಿದನು. ವರ್ಷ ತನ್ನ ಅತ್ತಿಗೆಯ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವುದನ್ನು ಅವನು ಸಹಿಸದೆ ಹೋದನು. ಅದಲ್ಲದೆ ಶರಣ್ ಯಾರು, ಹೇಗೆ ಎಂದು ಅಚ್ಚರಿಗೆ ಏನು ತಿಳಿದಿಲ್ಲ ಎನ್ನುವ ನಂಬಿಕೆ ಅವನದಾಗಿತ್ತು. ಅಂಥದ್ರಲ್ಲಿ ಶರಣ್ ಜೊತೆ ಭುವನ ಮದುವೆ ಮಾಡಿಸಿದಾಳೆ ಅಚ್ಚು ಎಂದರೆ ಅವನು ಹೇಗೆ ತಾನೇ ತಾಳ್ಮೆ ವಹಿಸುವನು? ಸತ್ಯ ತಿಳಿಯದೆ ತನ್ಮೇಲೆ ಕೈ ಮಾಡಿದ ಅಂಕಿತ್ನನ್ನು ದುರುಗಟ್ಟಿ ನೋಡಿದ ವರ್ಷ ಬಾಯಿ ತೆರೆದು ಜ್ವಾಲಾಮುಖಿಯಂತೆ ಎದೆಯಲ್ಲಿ ಹುಕ್ಕಿದ ರೋಷವನ್ನು ಹೊರಹಾಕುವ ಮೊದಲೇ ಮಮ್ಮ ಎಂದು ಆರೋ ಬಾಗಿಲಿನ ಕಡೆ ಓಡಿದ್ದನ್ನು ಕಂಡು ಅಲ್ಲಿದ್ದವರ ನೋಟ ಬಾಗಿಲಿನ ಕಡೆ ಹೊರಳಿತು. ಆಗ ಅಲ್ಲಿನ ದೃಶ್ಯ ಕಂಡು ಎಲ್ಲರೂ ಸಿಡಿಲೆರಗಿದಂತೆ ನಿಂತು ಬಿಟ್ಟರು. ವರ್ಷ ಹೇಳಿದಂತೆ ಅಚ್ಚುವಿನ ಹಿಂದೆ ನಿಂತಿದ್ದ ಭುವನ ಶರಣ್ ಕೈಯನ್ನು ಹಿಡಿದಿದ್ದಳು ಮತ್ತು ಭುವನ ಕತ್ತಿಯಲ್ಲಿ ಶರಣ್ ಕಟ್ಟಿದ ತಾಳಿ ಇರುವುದನ್ನು ಎಲ್ಲರೂ ಕಂಡರು. ಮಗಳ ಏಕಾಏಕಿ ಮದುವೆಯಾಗಿ ಬಂದಿದ್ದನ್ನು ಕಂಡು ಆಘಾತಗೊಳಗಾದ ತನ್ನವರನ್ನು ಕಂಡು ತನ್ನ ಕಾಲನ್ನು ಅಪ್ಪಿದ ಮಗನನ್ನು ಮೆಲ್ಲಗೆ ತೋಳಿಗೆರೆಸಿಕೊಂಡಳು ಅಚ್ಚು. ತಮ್ಮ ಬಳಿ ಬರುವಾಗ ಅಲ್ಲೇ ನಿಂತ್ಕೊಳ್ಳಿ ಎಂದು ರಾಮ್ ಕಂಚಿನ ಕಂಠದಲ್ಲಿ ಹೇಳಿದಾಗ ಬೆಚ್ಚಿದ ಅಚ್ಚು ನಿಂತಲ್ಲೇ ಸ್ತಬ್ಧಳಾದಳು. ಸಿಟ್ಟಿನಲ್ಲಿ ಅವರ ಬಳಿ ಬಂದ ರಾಮ್, ಭುವನ ಏನಿದು, ತಮಾಷೆ ಮಾಡ್ತಿಲ್ಲ ತಾನೆ ಎಂದು ಹೇರಿದ ದನಿಯಲ್ಲಿ ಕೇಳಿದಾಗ ಕಣ್ಣು ತುಂಬಿಕೊಂಡು ತಲೆ ತಗ್ಗಿಸಿದ ಭುವನಾಗೆ ಅಣ್ಣನ ನೋಟ ಎದುರಿಸುವ ಧೈರ್ಯವೇ ಇಲ್ಲದಂತಾಯಿತು. ಅದನ್ನು ಕಂಡು ರಾಮ್ ಪ್ಲೀಸ್, ಒಂದು 10 ನಿಮಿಷ ಸಮಯ ಕೊಡು, ನಾನು ಈ ನಿರ್ಧಾರ ಮಾಡುವುದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ ಎಂದು ಶರಣ್ ಉತ್ತರಿಸಿದ್ದನ್ನು ಕಂಡು ರಾಮ್ ಮುಷ್ಟಿ ಬಿಗಿದನು. ಕಣ್ಣುಗಳು ಕೆಂಪೇರಿ ಮುಖದಲ್ಲಿ ಆವೇಶ ತುಂಬಿ ತಾಳ್ಮೆ ಕಳೆದುಕೊಂಡಿದ್ದ ರಾಮ್ ಅವನ ಕೊರಳಿಗೆ ಕೈ ಹಾಕಿ, ಎಷ್ಟು ಧೈರ್ಯ ನಿಂಗೆ, ಹಿಂದೆ ನನ್ನ ಅಕ್ಕ ತೃಪ್ತಿಯ ತಲೆ ಕೆಡಿಸಿ ಅವಳನ್ನು ದೈಹಿಕವಾಗಿ ಬಳಸಿಕೊಂಡೆ, ಈಗ ಭುವನ ತಲೆ ಕೆಡಿಸಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ಯಾ ಎಂದು ಕೋಪಾವೇಶದಲ್ಲಿ ಅಬ್ಬರಿಸಿದ ರಾಮ್. ಅವನ ಹೊಟ್ಟೆಗೆ ಮುಷ್ಟಿ ಕಟ್ಟಿ ಸಿಟ್ಟಿನಲ್ಲಿ ಗುದ್ದುವಾಗ
ಯಾರೊಬ್ಬರು ಅವನನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ. ಶರಣ್ ಮಾಡಿದ ತಪ್ಪಿನಿಂದ ಈಗಾಗಲೇ ಅವರು ತಮ್ಮ ಮಗಳ ಜೊತೆ ಮನೆಯ ಘನತೆ ಮತ್ತು ಮರ್ಯಾದೆ ಎಲ್ಲವನ್ನು ಕಳೆದುಕೊಂಡಿದ್ದರು. ಈಗ ಮತ್ತೆ ಅಂತಹುದೇ ಪರಿಸ್ಥಿತಿಯನ್ನು ಶರಣ್ ತಂದಿಟ್ಟಿರೋದು ಅವರನ್ನು ಶಾಂತವಾಗಿ ವರ್ತಿಸಲು ಬಿಡಲಿಲ್ಲ. ತನ್ನ ಅಣ್ಣ ಶರಣ್ಣನ್ನು ತಾಳ್ಮೆ ಕಳೆದುಕೊಂಡು ಥಳಿಸುತ್ತಿರುವುದನ್ನು ಕಂಡು ಹೆದರಿದ ಭುವನ, ಅಣ್ಣ ಪ್ಲೀಸ್, ಇದರಲ್ಲಿ ಅವರ ತಪ್ಪಿಲ್ಲ, ಅವರನ್ನು ಹೊಡೆಯಬೇಡ ಅಣ್ಣ ಎಂದು ಮನವಿ ಮಾಡುತ್ತಾ ರಾಮ್ನನ್ನು ತಡೆಯುವ ಪ್ರಯತ್ನ ಮಾಡಿದಳು. ತನ್ನವನಲ್ಲಿ ಅಡಗಿದ್ದ ರಾವಣನ ಗುಣದ ಪರಿಚಯವಿದ್ದ ಹಚ್ಚು ಪರಿಸ್ಥಿತಿ ಬಿಗಿಯಾಗುವ ಮುನ್ನವೇ ಎಚ್ಚೆತ್ತುಕೊಂಡಳು. ಅವಳು ರಾಮ್ನನ್ನು ತಡೆಯುವ ಮುನ್ನವೇ ಸಿಟ್ಟಿನಲ್ಲಿ ಬೆಂಕಿಯಂತಾಗಿದ್ದ ರಾಮ್ ತನ್ನನ್ನು ತಡೆಯುವ ಪ್ರಯತ್ನ ಮಾಡುತ್ತಿದ್ದ ಭುವನನನ್ನು ಆವೇಶದಲ್ಲಿ ದೂಡಿದನು. ನೆಲಕ್ಕೆ ಮುಗ್ಗರಿಸಿ ಬೀಳುತ್ತಿದ್ದ ಹುಡುಗಿಯನ್ನು ಭುವನ ಎಂದು ಗಾಬರಿಯಲ್ಲಿ ಅಪ್ಪಿಕೊಂಡಳು ಹಚ್ಚು. ಭುವನ ಪ್ಲೀಸ್, ನೀನು ಗಾಬರಿಯಾಗಿ ಮನಸ್ಸಿಗೆ ಒತ್ತಡ ಹೇರಿಸಿದರೆ ಪಾಪು ನಿಮ್ಮ ಕೈ ಜಾರಿ ಹೋಗುತ್ತೆ. ಯಾರು ನಿನ್ನ ಜೊತೆ ಇದ್ದರೂ ಇಲ್ಲದಿದ್ದರೂ ನಾನು ಇರ್ತೀನಿ ನಿಮ್ಮ ಜೊತೆ ಎಂದು ಆರವ್ನನ್ನು ಅವಳ ಬಳಿ ಬಿಟ್ಟು ಪಿಸುದನಿಯಲ್ಲಿ ಧೈರ್ಯ ತುಂಬಿ ಭರವಸೆ ನೀಡಿದಳು ಹಚ್ಚು. ಇನ್ನೂ ಥಳಿಸುತ್ತಿದ್ದ ರಾಮ್ ಕೈಯನ್ನು ಗಟ್ಟಿಯಾಗಿ ಹಿಡಿದವಳು. ರಾಮ್, ಅವರನ್ನು ಸಾಯಿಸಿ ನಿಮ್ಮ ತಂಗಿಯನ್ನು ವಿಧವೆ ಮಾಡಬೇಕು ಅಂದುಕೊಂಡಿದ್ದೀರಾ ಹೇಗೆ? ನೀವೇಗೆ ಸಿಟ್ಟು ಮಾಡಿಕೊಂಡು ಅವರ ಜೀವ ತೆಗೆದರೂ ಈ ಕೊನೆ ಕ್ಷಣದವರೆಗೂ ಏನೇನೋ ಆಗಿದೆಯೋ ಅದ್ಯಾವುದನ್ನು ಸರಿ ಮಾಡುವುದಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ. ಪ್ಲೀಸ್, ನಿಮಗೆ ಕೈ ಮುಗಿತೀನಿ, ಸ್ವಲ್ಪ ತಾಳ್ಮೆಯಿಂದ ಇರಿ ಎಂದು ಮನವಿ ಮಾಡುತ್ತಿದ್ದ ಅಚ್ಚು ಕೈಗೆ ವರ್ಷ ಬೀಸಿ ಹೊಡೆದಳು. ಹೇ, ಏನು ತಾಳ್ಮೆಯಿಂದ ಇರುವುದು? ಈಗಾಗಲೇ ಇವನಿಂದ ತೃಪ್ತಿಯನ್ನು ಕಳೆದುಕೊಂಡಿದ್ದಾರೆ ಈ ಮನೆಯವರು. ಅಂಥದ್ರಲ್ಲಿ ನಾಳೆ ನಮ್ಮ ಅಣ್ಣನ ಜೊತೆ ಹಸೆಮಣೆ ಹೇರಬೇಕಾಗಿದ್ದ ಭುವನನ ಮರಳು ಮಾಡಿದ್ದಾನೆ. ಅವನಿಗೆ ಸಪೋರ್ಟ್ ಮಾಡುವ ಹಾಗೆ ನೀನು ಸಹ ಅವರ ಜೊತೆಯಲ್ಲಿದ್ದು ಮದುವೆ ಮಾಡಿಸಿದ್ದಲ್ಲದೆ ಈಗ ತಾಳ್ಮೆಯಿಂದ ವರ್ತಿಸಿ ಅಂತ ಸಮಾಧಾನ ಮಾಡುವುದಕ್ಕೆ ಟ್ರೈ ಮಾಡ್ತಿದ್ಯಾ ಎಂದು ಗುಡುಗುತ್ತಿದ್ದ ವರ್ಷಗಳನ್ನು ತಡೆಯುವ ಸಣ್ಣ ಪ್ರಯತ್ನವನ್ನು ಮಾಡಲಿಲ್ಲ ರಾಮ್. ಅಚ್ಚು ಮೇಲೆ ಅವಳು ಕೈ ಮಾಡಿದರೂ ಸಹ. ಆದರೆ ಈಗಾಗಲೇ ಪರಿಸ್ಥಿತಿ ಈ ರೀತಿ ಕಾವೇರೋದು ಎಂದು ಅಂದಾಜಿಸಿದ್ದ ಅಚ್ಚು, ಇದು ನನ್ನ ಮನೆಯವರಿಗೆ ಸಂಬಂಧಪಟ್ಟ ವಿಷಯ, ಸೊ ನೀನು ಗೆಸ್ಟ್ ಆಗಿ ಬಂದಿದ್ಯಾ, ಅಷ್ಟರಲ್ಲಿ ಇರುವುದನ್ನು ಕಲಿ ಎಂದು ಕೆಂಗಣ್ಣು ಬೀರಿ ವರ್ಷಳಿಗೆ ಎಚ್ಚರಿಕೆ ಕೊಟ್ಟಳು. ಅಚ್ಚುಗೆ ವರ್ಷಳ ಮೈ ಚರ್ಮ ಸುಳಿಯುವಷ್ಟು ಸಿಟ್ಟಿದ್ದರೂ ಈಗ ಭುವನ ಮತ್ತು ಶರಣ್ ಕಡೆ ಮಾತ್ರ ಅವಳ ಗಮನವಿತ್ತು. ರಾಮ್, ಅತ್ತೆ ಕೇಳಿಸಿಕೊಂಡಿರಾ ಇವಳ ಮಾತುಗಳನ್ನು? ನಾನು ಈ ಮನೆಗೆ ಸೇರಿದವಳಲ್ವೇ ಎಂದು ಅಂಥ ಸಮಯದಲ್ಲೂ ತನ್ನ ನಾಟಕ ಮುಂದುವರಿಸಿದ ವರ್ಷಳನ್ನು ಕಂಡು ಅಚ್ಚು ಅಸಡ್ಡೆಯಿಂದ ಮುಖ ಮಾಡಿದಳು. ರಾಮ್, ಶರಣ್ ಅವರ ಮೇಲೆ ಒಂದೇ ಒಂದು ಏಟು ಬಿದ್ದರು ನನ್ನ ಮೇಲೆ ಆಣೆ ಎಂದು ತನ್ನವನನ್ನು ತಡೆದು ತನ್ನಗಾಗಿಸುವ ಪ್ರಯತ್ನ ಮಾಡುವಾಗ, ಅಚ್ಚರಿ ಏನು ಮಾಡ್ತಿದ್ಯಾ? ಅವನು ನಮಗೆ ಮಾಡಿರುವ ಅನ್ಯಾಯ ಎಂಥದ್ದು ಅಂತ ಗೊತ್ತಾ ನಿಂಗೆ? ನೀನು ಇವತ್ತು ಮಾಡಿರೋ ತಪ್ಪು ಯಾವತ್ತೂ ಸರಿ ಮಾಡುವುದಕ್ಕೆ ಆಗೋದಿಲ್ಲ, ಅದಕ್ಕೆ ಕೊನೆಯವರೆಗೂ ಕ್ಷಮೆಯೂ ಸಿಗುವುದಿಲ್ಲ ಎಂದು ಈ ಬಾರಿ ಆರತಿಯವರು ಕೆಂಪೇರಿದ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ನುಡಿದಾಗ ಅಚ್ಚು ಉತ್ತರಿಸಿದಳು. ಅತ್ತೆ ಪ್ಲೀಸ್, ನಾನು ಏನು ಹೇಳ್ತೀನಿ ಅಂತ ಕೇಳಿಸ್ಕೊಳ್ಳಿ. ತಿಳಿದು ನಾನಿಂಥ ತಪ್ಪು ಮಾಡ್ತೀನ? ನಾವಿದ್ದ ಪರಿಸ್ಥಿತಿಯೇ ಆಗಿತ್ತು ಅತ್ತೆ ಎಂದವರಿಗೆ ಪರಿಸ್ಥಿತಿಯನ್ನು ಬಿಡಿಸಿ ಹೇಳಲು ಮುಂದಾದಾಗ ರಘುರಾಮ್ ಅವರು ಹತಾಶೆಯಿಂದ, ಇಲ್ಲ ಪುಟ್ಟ, ಪರಿಸ್ಥಿತಿ ಏನೇ ಇರಲಿ, ನೀನು ನಮಗೆ ಒಂದು ಮಾತು ಹೇಳದೆ ಇಂಥ ನಿರ್ಧಾರ ತಗೊಳ್ಬಾರ್ದಿತ್ತು ಎಂದರು. ಭುವನ ಪಕ್ಕದಲ್ಲಿ ನಿಂತಿದ್ದ ಮೊಮ್ಮಗನನ್ನು ನೋಡುತ್ತಾ ಹತಾಶೆಯ ನಿಟ್ಟಿಸಿರು ಹೊರಹಾಕಿದ ಹಚ್ಚು. ತಪ್ಪಾಗಿದೆ ನನ್ನಿಂದ. ಭುವನ ಬದುಕು ಮನುಷ್ಯತ್ವ ಇಲ್ಲದ ಮೃಗಗಳ ಮುಷ್ಟಿಯಲ್ಲಿ ಸಿಕ್ಕಿಬಿದ್ದರೂ ಗಮನಿಸಿಕೊಳ್ಳದೆ ಈಗ ಅದಕ್ಕೆ ಬೆಲೆ ಕಟ್ಟಿದ್ದೀನಿ ಅಷ್ಟೆ ಎಂದಳು ಚೂಪು ದನಿಯಲ್ಲಿ ವರ್ಷ ಕಡೆ ಸುಡುನೋಟ ಬೀರಿ. ಒಡನೆ ಎಚ್ಚೆತ್ತ ವರ್ಷ ತನ್ನ ಬಂಡವಾಳ ಆಚೆ ಬರುವ ಮೊದಲೇ, ಏನು ಹೇಳ್ತಿದ್ಯಾ ಅಚ್ಚರಿ? ಅಂದರೆ ಈ ಶರಣ್ ತೃಪ್ತಿಯನ್ನು ಹೇಗೆ ಮೋಸ ಮಾಡಿ ಮದುವೆ ಆಗದೆ ತನ್ನ ದೇಹದ ಬಯಕೆಗಳಿಗೆ ಬಳಸಿಕೊಂಡನು, ಅದೇ ರೀತಿ ಭುವನ ವಿಷಯದಲ್ಲೂ ಮಾಡಿದ್ದಾನೆ ತಾನೆ ಎಂದು ಬಿಗುದನಿಯಲ್ಲಿ ಕೇಳಿದಳು. ಅಚ್ಚು ಕಡೆ ವ್ಯಂಗ್ಯ ನೋಟ ಬೀರಿ. ಅವಳ ಮಾತಿಗೆ ತಂಗಿಯ ಕಡೆ ನೋಡಿದ ರಾಮ್, ಭುವನ ನಿಜ ಹೇಳು, ನಿಂಗೆ ಇವನು ಏನು ಅಂತ ಗೊತ್ತಿದ್ರು ನಿಮ್ಮ ಅಕ್ಕನಿಗೆ ಇವನ ಕಡೆಯಿಂದ ಆದ ಅನ್ಯಾಯವನ್ನು ಕಣ್ಣಾರೆ ಕಂಡಿದ್ದರು ಆಗ ತಾನೇ ಹುಟ್ಟಿದ ಆರ ವಿಷಯದಲ್ಲಿ ಇವರ ವರ್ತನೆ ನೋಡಿದ ಮೇಲೂ ನೀನು ಇವನನ್ನು ಮದುವೆಯಾಗುವ ನಿರ್ಧಾರ ಮಾಡಿದ್ಯಾ ಅಂದರೆ ಇದಕ್ಕೆ ಕಾರಣ ವರ್ಷ ಹೇಳ್ತಿರೋದೆ ಎಂದು ತನ್ನ ಕೋಪಾವೇಶದಲ್ಲಿ ಕೇಳಿದಾಗ ಬೆಚ್ಚಿ ಬೆದರಿದ ಭುವನಾಗೆ ಈಗಲೂ ತನ್ನ ಅಣ್ಣನ ಪ್ರಶ್ನೆಗೆ ಉತ್ತರಿಸಲು ಗಂಟಲಿನಿಂದ ಸ್ವರ ಹೊರಡದಂತಾಯಿತು. ಪರಿಸ್ಥಿತಿ ತಾನು ಅಂದುಕೊಂಡಿದ್ದಕ್ಕಿಂತ ಬಿಗಿಯಾಗುತ್ತಾ ಹೋಗಿದ್ದನ್ನು ಕಂಡು ರಾಮ್, ಭುವನ ಈ ವರ್ಷ ಮತ್ತು ಅವರಣ್ಣನ ಕುತಂತ್ರಕ್ಕೆ ಬಲಿಯಾಗಿದ್ದಾಳೆ ಎಂದು ಅಚ್ಚು ಬಿಗುದನಿಯಲ್ಲಿ ನುಡಿದಳು. ಇನ್ನೆಲ್ಲಿ ಸಿಕ್ಕಿ ಬೀಳುವೆವು ಎಂದೆದರಿದ ಹುಡುಗಿ, ಏನು ಮಾತಾಡ್ತಾ ಇದೆಯಾ ಅಚ್ಚರಿ?
ಮಾಡೋದೆಲ್ಲ ಮಾಡಿ ಈಗ ನಮ್ಮ ಮೇಲೆ ಗುಬೆ ಕುರಿಸೋದಕ್ಕೆ ನೋಡಬೇಡ, ನಾವೇನು ಕುತಂತ್ರ ಮಾಡಿದ್ವಿ ಎಂದು ದಬಾಯಿಸ್ತಿದ್ದಾಗ, ಒಂದು ನಿಮಿಷ ವರ್ಷ, ಇವತ್ತಿಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಯಾರು ಕಾರಣ ಅಂತ ನಾನು ಸಾಕ್ಷಿ ಸಮೇತ ತೋರಿಸ್ತೀನಿ ಎಂದು ಶರಣ್ ಈಗಾಗಲೇ ಕಲೆಕ್ಟ್ ಮಾಡಿದ ಚಿಕ್ಕಮಗಳೂರಿನ ಹೋಟೆಲ್ CCTV ಫೋಟೇಜನ್ನು TV ಡಿವೈಸ್ಗೆ ಕನೆಕ್ಟ್ ಮಾಡಿದಳು ಅಚ್ಚು. ನೀವೆಲ್ಲ ಬೆಟ್ಟದಷ್ಟು ನಂಬಿಕೆ ಇಟ್ಟು ನಿಮ್ಮ ಮಗಳನ್ನು ವರ್ಷ ಹಾಗೂ ಅವರ ಅಣ್ಣನ ಜೊತೆ ಚಿಕ್ಕಮಗಳೂರಿಗೆ ಕಳಿಸಿದ್ರೆ ಅಲ್ಲಿ ಈ ಅಣ್ಣ ತಂಗಿ ಭುವನ ಭಾವನೆಗಳ ಜೊತೆ ಹೇಗೆ ಆಟವಾಡಿದ್ದಾರೆ ನೋಡಿ. ಇಷ್ಟು ದಿನ ನನಗೇನೇ ಅನುಮಾನ ಬಂದರೂ ಅದನ್ನು ನಿಮ್ಮ ಮುಂದೆ ತೆರೆದಿಡದೆ ಮನಸ್ಸಿನಲ್ಲಿ ಚೀಟು ಹಾಕಿದ್ದೀನಿ. ಯಾಕೆಂದರೆ ನನ್ನಿಂದ ಈ ಮನೆಯ ನೆಮ್ಮದಿ ಮತ್ತು ಮನಸ್ಸುಗಳು ಹಾಳಾಗಬಾರ್ದು ಎನ್ನುವ ಕಾರಣಕ್ಕೆ. ಬಟ್ ನೀವು ಭುವನ ಪ್ರೀತಿಯ ವಿಷಯದಲ್ಲಿ ತಪ್ಪಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡ್ಲು ಅಂತ ಅವಳ ಒಪ್ಪಿಗೆ ಕೇಳದೆ, ಪ್ರೀತಿ ಕೊಟ್ಟ ಹೇಟಿನಿಂದ ಅವಳು ಸುಧಾರಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡದೆ ಅವಸರವಾಗಿ ವರುಣ್ ಜೊತೆ ಮದುವೆ ಫಿಕ್ಸ್ ಮಾಡಿದ್ರಿ. ಅವಳ ಹೋದ ಅರ್ಧಕ್ಕೆ ನಿಲ್ಲಿಸಿ ಎಂಗೇಜ್ಮೆಂಟ್ ಮಾಡಿದ್ರಿ. ಮಾನಸಿಕವಾಗಿ ವರುಣ್ ಜೊತೆ ಅವಳ ಸಂಬಂಧ ಸುಧಾರಿಸುವುದಕ್ಕೆ ಒತ್ತಡ ಹೇರಿದ್ರಿ. ಯಾಕೆಂದರೆ ತೃಪ್ತಿ ಮಾಡಿದ ತಪ್ಪು ಮತ್ತೆ ಭುವನ ಕಡೆಯಿಂದ ರಿಪೀಟ್ ಆಗುತ್ತೆ ಎನ್ನುವ ಭಯಕ್ಕೆ. ಆದರೆ ಮದುವೆಯ ವಿಷಯದಲ್ಲಿ ಅವಳ ನಿರ್ಧಾರ ಮತ್ತು ಮನಸ್ಥಿತಿ ನಿಮಗೆ ಬೇಕಾಗಲೇ ಇಲ್ಲ. ವರುಣ್ ನಮ್ಮ ಕಣ್ಣಲ್ಲತೆಯಲ್ಲಿ ಬೆಳೆದ ಹುಡುಗ. ನಮ್ಮ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಟ್ರೆ ನಮ್ಮ ಮಗಳು ಅವನ ಜೊತೆ ಮಹಾರಾಣಿಯಂತೆ ಬದುಕುತ್ತಾಳೆ ಎಂದುಕೊಂಡಿರಿ. ರಾಮ್ ಹತ್ಯೆ ತೃಪ್ತಿಯ ವಿಷಯದಲ್ಲಿ ನಿಮ್ಮ ನಿರೀಕ್ಷೆಗೆ ಮೀರಿದ್ದೆಲ್ಲ ನಡೆದು ಹೋಯಿತು ಅಂತ ನೀವು ಭುವನನನ್ನು ಹಗಲು ಕಂಡ ಬಾವಿಗೆ ರಾತ್ರಿ ಕೈಕಾಲು ಕಟ್ಟಿ ಹಾಕೋದು ಎಷ್ಟು ಸರಿ? ಭುವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯೋದಕ್ಕೆ ನಿಮ್ಮಿಂದ ಆಗಲಿಲ್ಲ, ಅದು ನಿಮಗೆ ಬೇಕೂ ಇರಲಿಲ್ಲ. ಬಟ್ ವರುಣ್ ಮನಸ್ಸಿನಲ್ಲಿ ಏನಿದೆ ಅಂತ ಆದರೂ ತಿಳಿದುಕೊಳ್ಬೇಕಾಗಿತ್ತಲ್ವ. ನೋಡಿ, ಈಗ ಅವತ್ತು ಅವರಿಬ್ಬರ ಕುತಂತ್ರಕ್ಕೆ ಬಲಿಯಾಗಿ ನಿಮ್ಮ ಮುಂದೆ ಹೇಗೆ ತಲೆ ತಗ್ಗಿಸಿ ನಿಂತಿದ್ದಾರೆ. ಈ ಅಣ್ಣ ತಂಗಿಯ ದುರಾಸೆಗೆ ಆಸ್ತಿ ಹೋಗಿದ್ರೆ ಮತ್ತೆ ಅದನ್ನು ಸಂಪಾದನೆ ಮಾಡ್ಬೋದು. ಬಟ್ ಈಗ ಭುವನ ಜೀವನವೇ ಹಾಳಾಗಿದೆ. ತಮ್ಮದಲ್ಲದ ತಪ್ಪಿಗೆ ಬಲಿಯಾಗಿ ಅವರಿಂದ ತಪ್ಪಾಗಿದೆ. ಅದರ ಫಲ ಭುವನ ಈಗ ಗರ್ಭಿಣಿಯಾಗಿದ್ದಾಳೆ ಎಂದದ್ದು ಕೇಳಿ ಅಲ್ಲಿದ್ದವರೆಲ್ಲ ದಿಗ್ಭ್ರಾಂತರಾಗಿ ಹೋದರು. ಬಟ್ ವರ್ಷ ಅಷ್ಟು ಸುಲಭವಾಗಿ ಅಚ್ಚು ತಮ್ಮ ಮೇಲೆ ಮಾಡುತ್ತಿರುವ ಆರೋಪವನ್ನು ಒಪ್ಪಲಿಲ್ಲ. ಅಚ್ಚರಿ, ನಿನ್ನ ವಿಚ್ಛೆಗೆ ವಿರುದ್ಧವಾಗಿ ರಾಮ್ ನಿನ್ನನ್ನು ಮದುವೆಯಾದ ಎನ್ನುವ ಕಾರಣಕ್ಕೆ ಈ ಮನೆಯವರ ಮೇಲೆ ಹೀಗೆ ಹಾಗೆ ಸಾಧಿಸ್ತಿದ್ಯಾ? ಹೌದು, ಪಾರ್ಟಿ ದಿನ ಏನೋ ಫ್ರೆಂಡ್ಸ್ ಮದುವೆ ಆಗುವ ಜೋಡಿ ಅಂತ ರೇಗಿಸುವುದಕ್ಕೆ ಭುವನಾಗಿ ಜ್ಯೂಸ್ ಅಂತ ಬಿಯರ್ ಕುಡಿಯುವ ಹಾಗೆ ಮಾಡಿದ್ದು ಅಷ್ಟೇ. ಅದು ಬಿಟ್ಟು ಮದುವೆಗೆ ಮುಂಚೆ ಅವಳ ಮೈ ಮುಟ್ಟುವ ನೀಚ ಬುದ್ಧಿಯಿಂದ ಅಲ್ಲ ಎಂದು ಪರಿಸ್ಥಿತಿಯನ್ನು ತನಗೆ ಬೇಕಾದ ಹಾಗೆ ದಿಕ್ಕು ತಪ್ಪಿಸ್ತಿರುವುದನ್ನು ಕಂಡು ಅಚ್ಚು ಉತ್ತರಿಸಿದಳು. ವರ್ಷ, ಇನ್ನದೆಷ್ಟು ನಾಟಕ ಮಾಡ್ತೀಯ ನೀನು? ಅಲ್ಲಿನ ವೈಟ್ಯರ್ಗೆ ಭುವನ ಕುಡಿಯುವ ಜ್ಯೂಸ್ನಲ್ಲಿ ನಶೆ ಬರುವ ಮದ್ದು ಮಿಕ್ಸ್ ಮಾಡುವುದಕ್ಕೆ ಕೈ ತುಂಬ ದುಡ್ಡು ಕೊಟ್ಟಿರುವ ವಿಡಿಯೋ ಜೊತೆಗೆ ಭುವನ ಜ್ಯೂಸ್ ಕುಡಿದ ಕೂಡಲೇ ನೀನು ಮತ್ತು ನಿನ್ನ ಅಣ್ಣ ಕೆಲಸ ಮುಗೀತಂತ ಐಫೈ ಮಾಡಿಕೊಂಡಿರುವ ವಿಡಿಯೋ ಸಹ ಇದೆ ಇದರಲ್ಲಿ ಎಂದು ಗಂಭೀರವಾಗಿ ನುಡಿದ ಅಚ್ಚುಗೆ ಎದುರು ಜವಾಬು ಕೊಡಲು ವರ್ಷ ತುಸು ಸಮಯ ತಡವರಿಸಿದಳು. ನಂತರ ವರ್ಷ, ನಾನು ಸತ್ಯ ಹೇಳಿದರೂ ನೀವು ನಂಬ್ತಿಲ್ಲ. ಓಕೆ ದೆನ್, ಬಟ್ ಶರಣ್ ಏನಕ್ಕೆ ನಾವಿದ್ದ ಹೋಟೆಲ್ಗೆ ಬಂದಿದ್ದ? ಭುವನ ಮೇಲೆ ಕಣ್ಣಿಟ್ಟಿದ್ದರಿಂದಲೇ ಅಲ್ವಾ ಅವಳು ಡ್ರಿಂಕ್ಸ್ ಮಾಡಿ ಮೈ ಮೇಲೆ ಪ್ರಜ್ಞೆ ಇಲ್ಲದಿದ್ದಾಗ ಅವಳನ್ನು ಪಡೆದುಕೊಂಡಿದ್ದು. ಅರ್ಥ ಮಾಡಿಕೋ ಅಚ್ಚರಿ, ಈ ಶರಣ್ ನೀನು ಅಂದುಕೊಂಡಷ್ಟು ಇನ್ನೋಸೆಂಟ್ ಅಲ್ಲ. ರಾಮ್ ಹಾಗೂ ಅವನ ಫ್ಯಾಮಿಲಿ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಭುವನನ ಬಳಸಿಕೊಂಡಿದ್ದಾನೆ. ಇಲ್ಲದಿದ್ದರೆ ಈಗಾಗಲೇ ತೃಪ್ತಿಯ ವಿಷಯದಲ್ಲಿ ತಪ್ಪು ಮಾಡಿದ ಶರಣ್ ಮತ್ತೆ ಭುವನ ವಿಷಯದಲ್ಲಿ ಅದನ್ನೇ ರಿಪೀಟ್ ಮಾಡ್ತಿರಲಿಲ್ಲ ಎಂದು ನಾಜುಕಾಗಿ ಮಾತಾಡಿದಳು. ಅತ್ತ ಆರತಿಯವರು ಮಗಳ ಬದುಕಿನಲ್ಲಿ ತಮ್ಮ ಅರಿವಿಗೆ ಬಾರದೇನೆಲ್ಲ ಘಟಿಸಿ ಹೋಗಿದೆ ಎಂದು ಕುಸಿದು ಕುಳಿತು ರೋಧಿಸಲು ಶುರು ಮಾಡಿದರು. ಸಿಟ್ಟಿನಲ್ಲಿ ಬೆಂಕಿಯಂತಾಗಿದ್ದ ರಾಮ್ ಮತ್ತೆ ಶರಣ್ಣನ್ನು ಥಳಿಸಲು ಮುಂದಾದಾಗ ತನ್ನವನ ಕೈ ಶರಣ್ಣನ್ನು ಸೋಕದಂತೆ ಅಚ್ಚು ಹಿಡಿದಳು. ರಾಮ್, ವಿಷಯ ಸರಿಯಾಗಿ ತಿಳಿಯದೆ ನೀವು ಮತ್ತೆ ದುಡುಕುವಂತಿಲ್ಲ ಎಂದು ಬಿಗು ದನಿಯಲ್ಲಿ ಎಚ್ಚರಿಸಿದವಳ ಕಡೆ ರಾಮ್ ಕಟುನೋಟ ಬೀರಿದನು. ಭುವನ ಜೊತೆ ಈಗಾಗಲೇ ನೀವು ಸಹ ನಾನು ನಿಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಸುಟ್ಟಿದ್ದೀರಿ. ಸೊ ಇನ್ನು ನೀವು ಈ ವಿಷಯದಲ್ಲಿ ತಲೆ ಹಾಕಬೇಡಿ. ಇದು ನನ್ನ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಷಯ ಎಂದ ಹೊರಟಾಗಿ. ಅವನ ನಡೆಯಿಂದ ಅಚ್ಚುವಿನ ಕಣ್ಣುಗಳು ತುಂಬಿ ಬಂದವು. ಆದರೆ ನಾನು ನಿಮ್ಮ ಫ್ಯಾಮಿಲಿಗೆ ಸೇರಿಲ್ವೇ ಎಂದು ಕೇಳಿದವಳ ಸ್ವರ ಹೊಡೆದಿತ್ತು. ನೋ, ನೀವು ಈ ಮನೆಗೆ ಸೇರಿದವರಲ್ಲ ಎಂದು ರಾಮ್ ಕಠೋರವಾಗಿ ನುಡಿದನು. ತನ್ನವನ ಮಾತಿಗೆ ಅಚ್ಚುವಿನ ಮನಸ್ಸು ನಲುಗಿ ಹೋಯಿತು. ರಾಮ್, ನಿಮ್ಮ ಸಿಟ್ಟಿನಲ್ಲಿ ನ್ಯಾಯ ಇದೆ, ಬಟ್ ವರ್ಷ ಹೇಳ್ತಿರೋದು ಸುಳ್ಳು. ಶರಣ್ ಮತ್ತು ಭುವನ ಒಂದಾಗಿದ್ದು ಅಕಸ್ಮಾತ್ತಾಗಿ
ಎಂದು ಅಂದಿನ ಅವರಿಬ್ಬರ ಪರಿಸ್ಥಿತಿಯನ್ನು ಬಿಡಿಸಿ ಹೇಳುವ ಪ್ರಯತ್ನ ಮಾಡುವಾಗ ವರ್ಷ ಚಪ್ಪಾಳೆ ತಟ್ಟಿದಳು. ವಾವ್ ಅಚ್ಚರಿ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದೆಯಾ. ನೀನು ಸಹ ಈ ಶರಣ್ ಜೊತೆ ಸೇರಿಕೊಂಡು ರಾಮ್ ಮೇಲೆ ಪ್ರತೀಕಾರ ತೀರಿಸಿಕೊಂಡೆ ಅಲ್ವಾ, ವನ ಬದುಕನ್ನು ಹಾಳು ಮಾಡುವ ನೆಪದಲ್ಲಿ ಎಂದು ವ್ಯಂಗ್ಯಭರಿತ ದನಿಯಲ್ಲಿ ಕೇಳಿದಳು. ಒಂದೇ ಕಲ್ಲಿನಲ್ಲಿ ಶರಣ್, ಭುವನ, ಅಚ್ಚು ಮತ್ತು ರಾಮ್ ಎಂಬ 4 ಜನರ ಬದುಕನ್ನು ಹೊಡೆದು ಹಾಕುವಂತೆ ಅವಳ ಮಾತುಗಳಿದ್ದವು. ತಮಗೆ ಸಹಾಯ ಮಾಡಲು ಬಂದ ತನ್ನ ಅತ್ತಿಗೆಯ ಮೇಲೆ ವರ್ಷ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಸಹಿಸದ ಭುವನ ಸಿಟ್ಟಿನಲ್ಲಿ ಅವಳ ಬಳಿ ಬಂದವಳೆ ವರ್ಷಳ ಕೆನ್ನೆ ಅದುರಿ ಹೋಗುವಂತೆ ಬಾರಿಸಿದಳು. ನನ್ನ ಅತ್ತಿಗೆ ಬಗ್ಗೆ ಒಂದು ಮಾತು ತಪ್ಪಾಗಿ ಮಾತಾಡಿದರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ವರ್ಷ. ಏನು ಗೊತ್ತು ಅವರ ಬಗ್ಗೆ ನಿಮಗೆ? ಅವರನ್ನು ನನ್ನನ್ನು ಅವರ ವಿರೋಧದ ನಡುವೆ ಮದುವೆಯಾದ ಅಂತ ದ್ವೇಷ ಇದೆ ನಿಮಗೆ? ಏಯ್, ಜೋರಾಗಿ ಧ್ವನಿ ಎತ್ತಿ ಮಾತಾಡಿದರೆ ಎಲ್ಲಿ ಮನೆಯ ವಾತಾವರಣ ಹಾಳಾಗ್ತದೆಯೋ ಎಂದು ಯೋಚನೆ ಮಾಡುವವರು ಅವರು. ಅಂಥವರ ಬಗ್ಗೆ ಬಾಯಿಗೆ ಬಂದಾಗೆ ಮಾತನಾಡ್ತೀಯ ಎಂದು ಅವಳಿಗೆ ಉಸಿರಾಡಲು ಬಿಡಲು ಸಹ ಅವಕಾಶ ಕೊಡದೆ ಒಂದೇ ಸಮನೆ ಗುಡುಗಿದ್ದಳು ಭುವನ. ಅಣ್ಣ, ನನ್ನ ಹೊಟ್ಟೆಯಲ್ಲಿರುವ ಇನ್ನೂ ಕಣ್ಣು ಬಿಡದ ನನ್ನ ಮಗುವಿನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ವರ್ಷ ಮತ್ತು ಅವಳಣ್ಣ ಮಾಡಿದ ನಂಬಿಕೆ ದ್ರೋಹಕ್ಕೆ ನಾನು ಮತ್ತು ಶರಣ್ ಫಿಸಿಕಲ್ ಆಗಿ ಒಂದಾಗಿತ್ತು. ಇವಳು ಹೇಳ್ತಿರುವ ಹಾಗೆ ಶರಣ್ ನಿನ್ನ ಮೇಲೆ ಸೇಡು ತೀರಿಸಿಕೊಂಡಿದ್ದಲ್ಲ ಅಣ್ಣ. ಶರಣ್ ಮತ್ತು ನಾನು ಇಂಟಿಮೇಟ್ ಆದಾಗಿನಿಂದ ನಿಮಗೆ ವಿಷಯ ತಿಳಿಸೋದಕ್ಕೆ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಎಂದು ಹೇಳುತ್ತಿದ್ದವಳಿಗೆ ತನ್ನ ಹಸ್ತ ತೋರಿದ ರಾಮ್. ಆಯಿತು, ಅವರಿಂದ ತಪ್ಪಾಗಿದೆ, ಅದನ್ನು ನಾನು ಒಪ್ಪಿಕೊಳ್ತೇನೆ ಭುವನ. ಬಟ್ ಇಷ್ಟೆಲ್ಲ ಆದರೂ ಒಂದು ಮಾತು ನಮಗೆ ಹೇಳಬೇಕು ಅನ್ನಿಸ್ಲಿಲ್ವೇ ನಿನಗೆ? ಸತ್ತು ಹೋಗಿದ್ದೇವೆ ನಾವು ನಿನ್ನ ಪಾಲಿಗೆ ಎಂದು ಚೂಪು ದನಿಯಲ್ಲಿ ಕೇಳಿದನು. ಕಣ್ಣಿನಿಂದ ಧುಮುಕುತ್ತಿದ್ದ ಅನಿಯನ್ನು ತೊಡೆದ ಭುವನ. ನಾನು ತಾಯಿ ಆಗದೆ ಹೋಗಿದ್ರೆ ಖಂಡಿತ ನಾನು ಸತ್ತರೂ ಈ ವಿಷಯ ಹೇಳ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ಫ್ಯಾಮಿಲಿ ಶರಣ್ಣನ್ನು ಯಾವ ರೀತಿ ದ್ವೇಷ ಮಾಡ್ತಾರಂತ ನನಗೆ ಗೊತ್ತು ಅಣ್ಣ. ನನ್ನ ಫೀಲಿಂಗ್ಸ್ ಜೊತೆ ಆಟವಾಡಿದ ವರುಣ್ಗೆ ಜೀವನ ಪೂರ್ತಿ ಈ ವಿಷಯದಲ್ಲಿ ದ್ರೋಹ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ ಎಂದು ಆರ್ದ್ರವಾದ ಧ್ವನಿಯಲ್ಲಿ ನುಡಿದ ಭುವನ ಸುಸ್ತಾಗಿ ಕುಸಿಯುತ್ತಿರುವುದನ್ನು ಗಮನಿಸಿ ಒಡನೆ ಎಚ್ಚೆತ್ತ ಶರಣ್ ಅವಳನ್ನು ಭುಜದ ಮೂಲಕ ಹಿಡಿದುಕೊಂಡನು. ರಾಮ್, ತೃಪ್ತಿಯ ವಿಷಯದಲ್ಲೂ ನೀವು ತಾಳ್ಮೆ ತೋರಲಿಲ್ಲ. ನಾನು ಮತ್ತು ತೃಪ್ತಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ನೀವು ನಂಬಲಿಲ್ಲ. ಬಟ್ ನಾನು ಮತ್ತು ತೃಪ್ತಿ ಫಾರಿನ್ನಲ್ಲಿ ಅಲ್ಲಿನ ಲಾ ಪ್ರಕಾರ ಮದುವೆಯಾಗಿದ್ದೀವಿ. ಅದರ ಡಾಕ್ಯುಮೆಂಟ್ಸ್ ನನ್ನ ಹತ್ತಿರ ಈಗಲಿವೆ. ಬಟ್ ನೀವು ನನ್ನ ಮತ್ತು ಅವಳ ಸಂಬಂಧವನ್ನು ಎಷ್ಟರ ಮಟ್ಟಿಗೆ ಕಳಪೆ ಮಾಡಬೇಕು ಅಷ್ಟು ಮಾಡಿ ಮಾತನಾಡಿ ಬಿಟ್ಟಿರಿ. ಆದರೆ ನಾವು ನಮ್ಮ ಫ್ಯಾಮಿಲಿಗಳಿಗೆ ನಮ್ಮ ಪ್ರೀತಿಯ ವಿಷಯದ ಜೊತೆ ಮದುವೆಯಾಗಿದ್ದೇವೆ ಅಂತ ಹೇಳದೆ ಮುಂದುವರೆದದ್ದು ನಮ್ಮ ತಪ್ಪು. ಅದಕ್ಕೆ ನಾನು ಈಗಾಗಲೇ ಪಶ್ಚಾತ್ತಾಪ ಪಟ್ಟಿದ್ದೀನಿ. ಇನ್ನು ಭುವನ ವಿಷಯದಲ್ಲಿ ಏನೇನು ನಡೆದಿದೆಯೋ ಅದೆಲ್ಲ ನನ್ನ ಕೈ ಮೀರಿ ನಡೆದದ್ದು. ನಾವು ಒಪ್ಪಿದ್ದರೂ ಒಪ್ಪದಿದ್ದರು ನಾವೀಗ ಮದುವೆಯಾಗಿ ಗಂಡ ಹೆಂಡತಿ ಆಗಿದ್ದೇವೆ ಅನ್ನೋದು ಸತ್ಯ ಎನ್ನುವಾಗ, ಇಲ್ಲ ಭುವನನ ನಾನು ನಿನಗೆ ಯಾವತ್ತೂ ಬಿಟ್ಟು ಕೊಡೋದಿಲ್ಲ ಶರಣ್, ಅವಳು ನನ್ನವಳು ಎಂದು ಸಿಟ್ಟು ಮತ್ತು ಹತಾಶೆ ತುಂಬಿದ ದನಿಯಲ್ಲಿ ಹೇಳುತ್ತಾ ಅವರ ಬಳಿ ಬಂದ ವರುಣ್. ಅರೆ ನಿಮಿಷವೂ ಯೋಚಿಸದೆ ಭುವನ ಕಾಲಿನ ಬಳಿ ಕುಸಿದು ಕುಳಿತನು. ಅವಳ ಕಾಲನ್ನು ಅವನು ಹಿಡಿದಿದ್ದನ್ನು ಕಂಡು ಅಲ್ಲಿದ್ದವರೆಲ್ಲರೂ ದಂಗಾದರು. ವರ್ಷ ಮಾತ್ರ ಮುಷ್ಟಿ ಕಟ್ಟಿದಳು. ತನ್ನ ಅಣ್ಣ ಅವಳ ಕಾಲು ಹಿಡಿಯುವುದೆಂದರೆ ಏನರ್ಥ? ಎಂಥ ನಾಚಿಗೇಡಿನ ಕೆಲಸವದು. ಇದಕ್ಕಾಗಿ ಅವಳು ಅವನಿಗೆ ಬೇಗ ರಾಮ್ ಮನೆಗೆ ಬರುವಂತೆ ಮೆಸೇಜ್ ಕಳಿಸಿದ್ದೆ. ಭುವನ, ನಿನ್ನ ವಿಷಯದಲ್ಲಿ ಮಣ್ಣು ತಿನ್ನುವ ಕೆಲಸ ಮಾಡಿದ್ದೀನಿ ನಿಜ. ಬಟ್ ನನಗೆ ನಿನ್ನ ಮೇಲೆ ಈಗ ಪ್ರಾಮಾಣಿಕವಾಗಿ ಪ್ರೀತಿಯಾಗಿದೆ ಕಣು. ಪ್ಲೀಸ್ ಇದೊಂದು ಸಲ ನನ್ನ ಕ್ಷಮಿಸು, ನನಗೊಂದು ಅವಕಾಶ ಕೊಡು ಎಂದು ಹೇಳುವಾಗ ಅಸಹ್ಯದಿಂದ ಮುಖ ಮಾಡಿದ ಭುವನ. ಇಲ್ಲ, ಅದು ನನ್ನಿಂದ ಯಾವತ್ತೂ ಸಾಧ್ಯವಿಲ್ಲ ವರುಣ್ ಎಂದು ದೃಢವಾಗಿ ನುಡಿದು ತನ್ನ ಕಾಲು ಹಿಡಿದಿದ್ದ ಅವನ ಕೈಗಳನ್ನು ಬಿಡಿಸಿಕೊಂಡು ತನ್ನ ತಾಯಿಯ ಬಳಿ ಬಂದಳು. ಅಮ್ಮ, ಬೇರೆಯವರ ಸ್ವಾರ್ಥಕ್ಕೆ ನನ್ನಿಂದ ತಪ್ಪಾಗಿದೆ. ಅದನ್ನು ನೀವು ಒಪ್ಪಿದರೂ ಒಪ್ಪದಿದ್ದರೂ ನಾನೀಗ ಶರಣ್ನ ಹೆಂಡತಿ. ನನ್ನ ಹೊಟ್ಟೆಯಲ್ಲಿ ಅವರ ಮಗು ಬೆಳೆಯುತ್ತಿದೆ, ಇದೇ ಸತ್ಯ. ನನ್ನಿಂದಾದ ತಪ್ಪಿಗೆ ನೀವು ನನ್ನನ್ನು ಕ್ಷಮಿಸುವುದಿಲ್ಲ ಅಂತ ಗೊತ್ತು. ನಾನು ಸಹ ನಿಮಗೆ ಹಿಂಸೆ ಮಾಡುವುದಕ್ಕೆ ಇಷ್ಟಪಡೋದಿಲ್ಲ. ನೀವಾಗಿ ನೀವೇ ನನ್ನನ್ನು ಮತ್ತು ನನ್ನ ಗಂಡನನ್ನು ಕ್ಷಮಿಸಿ ಮಗಳು ಹಳಿಯ ಅಂತ ಸ್ವೀಕರಿಸುವವರೆಗೂ ಮತ್ತೆ ನಾವು ನಿಮ್ಮ ಮುಂದೆ ಬರೋದಿಲ್ಲ ಎಂದು ಗಂಟಲು ಕಟ್ಟಿಕೊಂಡು ನುಡಿದಳು ಭುವನ. ಅಚ್ಚುವಿನ ಬಳಿ ಬಂದು ಅವಳನ್ನು ಅಪ್ಪಿ ತನ್ನ ದುಃಖ ತಡೆದಳು. ಅತಿಗೆ ನೀವು ಈ ಮನೆಯ ನೆಮ್ಮದಿ ಮತ್ತು ಶಾಂತಿಯನ್ನು ಕಾಪಾಡುವುದಕ್ಕೆಂತಲೇ ಬಂದಿರುವುದನ್ನು ಸತ್ಯವನ್ನು ಬಹುಶಃ ಈ ಮನೆಯವರು ಅರ್ಥ ಮಾಡಿಕೊಳ್ಳೋದಿಲ್ಲ ಅನಿಸುತ್ತೆ. ಕ್ಷಮಿಸಿಬಿಡಿ, ನಾನು ನಿಮ್ಮನ್ನು ಸಹಾಯ ಕೇಳಿ ತಪ್ಪು ಮಾಡಿಬಿಟ್ಟೆ ಎಂದು ವೇದನೆಯಿಂದ ನುಡಿದು ಶರಣ್ ಜೊತೆ ಹೊರಡಲು ಸಿದ್ಧಳಾದಳು. ಶರಣ್, ಬನ್ನಿ ನಾವು ಹೊರಡೋಣ. ನಾವು ತುಂಬ ಸಮಯ ಇಲ್ಲಿದ್ದರೆ ನಮ್ಮ ಮನೆಯವರ ನೆಮ್ಮದಿ ಹಾಳಾಗುತ್ತದೆ. ಭುವನ, ನಿಂತ್ಕೋ.
ಎಂದು ಆರತಿಯವರು ಅವಳ ಮುಂದೆ ಬಂದು ನಿಲ್ಲುತ್ತಾ ಶರಣ್ ಕಡೆ ಹುರಿನೋಟ ಬೀರಿದರು. ನೀನು ಇವನನ್ನು ಮದುವೆಯಾಗಿದ್ದು ಇವನ ಮಗು ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಅಂತ ತಾನೆ? ವರುಣ್ ಈ ಮಗುನ ತೆಗೆಸಿ ಶರಣ್ ಕಟ್ಟಿದ ತಾಳಿನೂ ತೆಗೆದು ಹಾಕಿದರೆ ನೀನು ಇವಳನ್ನು ಮದುವೆ ಆಗ್ತೀಯಾ ಎಂದು ಗಂಭೀರವಾಗಿ ಕೇಳಿದಾಗ, ಮಗುನ ಅಬಾರ್ಟ್ ಮಾಡಿಸುವುದೇನು ಬೇಡ ಅತ್ತೆ. ನನ್ನಿಂದಾದ ತಪ್ಪಿಗೆ ಶರಣ್ ಮಗುವನ್ನು ನಾನು ನನ್ನ ಮಗು ಅಂತ ಸ್ವೀಕರಿಸ್ತೇನೆ. ಆದರೆ ನನಗೆ ನನ್ನ ಭುವನ ಬೇಕು. ನಾನು ಅವಳನ್ನು ಹುಚ್ಚನಂತೆ ಪ್ರೀತಿ ಮಾಡ್ತಿದ್ದೀನಿ ಎಂದು ವರುಣ್ ಬಡಬಡಿಸಿದನು. ಅದನ್ನು ಕಂಡು ಹೆದರಿದ ಭುವನ ಶರಣ್ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಇಲ್ಲ, ನಾನು ಯಾವತ್ತೂ ನಿಮಗೆ ಸಿಗೋದಿಲ್ಲ ವರುಣ್, ನನ್ನ ಮರೆತು ಬಿಡು ಎನ್ನುವಾಗ, ಭುವನ, ನಿಮ್ಮ ಅಕ್ಕನ ಜೀವನ ಹಾಳು ಮಾಡಿದ ವ್ಯಕ್ತಿಯ ಜೊತೆ ಜೀವನ ಮಾಡ್ತೀಯ? ವರುಣ್ ನಿನ್ನನ್ನು ಮತ್ತು ನಿನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಒಪ್ಪುವುದಕ್ಕೆ ತಯಾರಿದ್ದಾನೆ. ನಿನ್ನ ಕುತ್ತಿಗೆಯಲ್ಲಿರುವ ತಾಳಿ ತೆಗೆದು ಅವನ ಮುಖಕ್ಕೆ ಎಸೆದು ವರುಣ್ ಜೊತೆ ಹೊಸ ಜೀವನ ಶುರು ಮಾಡು ಎಂದು ರಾಮ್ ಆದೇಶಿಸಿದನು. ಅವನಿಗೆ ಶರಣ್ ಮೇಲಿದ್ದ ಅಸಮಾಧಾನ ತಂಗಿಯ ಭಾವನೆಗಳಿಗಿಂತ ದೊಡ್ಡದಾಗಿತ್ತು. ಅಣ್ಣನ ಮಾತಿಗೆ ಕುಸಿದು ಹೋದ ಭುವನ, ಅಣ್ಣ, ನೀನು ಹೀಗೆಲ್ಲ ಮಾತನಾಡ್ತಾ ಇದ್ದೀಯ ಅಂದರೆ ನನ್ನಿಂದ ನಂಬುವುದಕ್ಕೆ ಆಗ್ತಿಲ್ಲ. ಆದರೆ ನನ್ನ ಕ್ಷಮಿಸಿಬಿಡು ಅಣ್ಣ. ನೀನು ಹೇಳಿದ ಕೆಲಸ ಮಾಡೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಎಂದಾಗ ರಾಮ್ ಭಾವನಾತ್ಮಕವಾಗಿ ಅವಳನ್ನು ಕಟ್ಟಿ ಹಾಕಲು ನೋಡಿದನು. ಶರಣ್ ಅಸಹಾಯಕತೆಯಿಂದ ಅಚ್ಚುವಿನ ಕಡೆ ನೋಡಿದನು. ಅವನಿಗೆ ಕಣ್ಣಿನಲ್ಲೇ ಸಮಾಧಾನ ಮಾಡಿದ ಅಚ್ಚು. ರಾಮ್, ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ಭುವನ ಹೊಟ್ಟೆಯಲ್ಲಿ ಶರಣ್ ಮಗು ಬೆಳೆಯುತ್ತಿದೆ. ಅವರಿಬ್ಬರು ಮದುವೆ ಆಗಿದ್ದಾರೆ. ಅಲ್ಲದೆ ಈಗಾಗಲೇ ಅವರು ತಮ್ಮ ಮುಂದಿನ ಜೀವನದ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ದಾರೆ. ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ನೀವು ಮತ್ತೆ ಅವಳ ಭಾವನೆಗಳ ಜೊತೆ ಆಟವಾಡುವುದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಎಂದು ಕೇಳಿದಳು. ಪೇಲವವಾಗಿ ನಕ್ಕರ, ಅಚ್ಚರಿ, ನನಗೆ ಒಂದು ವಿಷಯ ಕ್ಲಿಯರ್ ಮಾಡಿ. ಪ್ರಾಮಾಣಿಕವಾದ ಪ್ರೀತಿ ಒಬ್ಬರ ಮೇಲೆ ಒಂದೇ ಸಲ ಅಲ್ವೇ ಆಗೋದು? ಹೀಗಾಗಲೇ ಅದು ಇವನಿಗೆ ತೃಪ್ತಿಯ ಮೇಲೆ ಆಗಿತ್ತು ಅಲ್ವಾ? ಮತ್ತು ಹೇಗೆ ಭುವನ ಮೇಲೆ ಪ್ರೀತಿ ಆಯಿತು? ಇದರಲ್ಲಿ ಅರ್ಥ ಮಾಡಿಕೊಳ್ಳಿ, ಇವನು ಯಾರು ಮತ್ತು ಇವನ ಪ್ರೀತಿ ಎಂಥದ್ದು ಅನ್ನೋದನ್ನು. ಒಂದು ವೇಳೆ ಯಾರ ಮೇಲಾದರೂ ಮನಸ್ಸಿನಿಂದ ಪ್ರೀತಿ ಮಾಡಿದರೆ ಅವರು ಸಿಕ್ಕರು ಸಿಗದಿದ್ದರು ಅವರು ಮಾತ್ರವೇ ನಮ್ಮ ಪ್ರೀತಿಯಾಗಿರ್ತಾರೆ. ಅವರನ್ನು ಮಾತ್ರವೇ ನಾವು ಪ್ರಾಮಾಣಿಕವಾಗಿ ಪ್ರೀತಿ ಮಾಡುವುದಕ್ಕಾಗೋದು. ಬಟ್ ಜನ ಮತ್ತೆ ಮತ್ತೆ ಪ್ರೀತಿಯಾಗಿದೆ ಅಂತ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಪವಿತ್ರವಾದ ಪ್ರೀತಿಯ ಹೆಸರನ್ನು ಹೇಳಿಕೊಳ್ತಾರೆ ಎಂದನು. ಅಚ್ಚು ಅಸಹನೆಯಿಂದ ಕೇಳಿದಳು, ಏನು ಮಾತನಾಡ್ತಾ ಇದ್ದೀರಿ ರಾಮ್? ನಾವು ಮೊದಲನೇ ಪ್ರೀತಿ ಕಳೆದುಕೊಂಡಿದ್ದೇವೆ ಅಂದರೆ ಮತ್ತೆ ನಮಗೆ ಯಾರ ಮೇಲೆಯೂ ಪ್ರೀತಿ ಆಗಬಾರ್ದೆ? ಅದಕ್ಕೆ ರಾಮ್, ಹಾಗಾದರೆ ನೀವು ಮೊದಲನೇ ವ್ಯಕ್ತಿಯನ್ನು ನಿಯತ್ತಾಗಿ ಪ್ರೀತಿ ಮಾಡಿಲ್ಲ ಅಂತ ಅರ್ಥ ಅಚ್ಚರಿ ಎಂದು ಕಠೋರವಾಗಿ ನುಡಿದನು. ಹಾಗಾದರೆ ಮೊದಲನೇ ಪ್ರೀತಿಯಲ್ಲಿ ಸೋತು ಪರಿಸ್ಥಿತಿಗೆ ಕಟ್ಟಬಿತ್ತು ನಾವು ನಮ್ಮವರಿಗೋಸ್ಕರ ನಮ್ಮ ಬದುಕಿಗೆ ಮತ್ತೊಂದು ಅವಕಾಶ ಕೊಟ್ಟು ಮತ್ತೊಬ್ಬರನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡುವುದಕ್ಕೆ ಆಗೋದೇ ಇಲ್ವಾ ಎಂದು ಬಿಕ್ಕಳಿಸುತ್ತಾ ಅಚ್ಚು ಕೇಳಿದಾಗ, ರಾಮ್, ಪ್ರೀತಿಯಲ್ಲಿ ಆಯ್ಕೆ ಅನ್ನೋದೇ ಇರೋದಿಲ್ಲ ಅಚ್ಚರಿ. ಒಂದು ವೇಳೆ ಆಯ್ಕೆ ಆದರೂ ಅದು ಪ್ರೀತಿ ಅನಿಸಿಕೊಳ್ಳೋದಿಲ್ಲ. ಅದಕ್ಕೆ ತುಂಬ ಅಸಹ್ಯವಾದ ಪದ ಉಪಯೋಗ ಮಾಡಬೇಕಾಗುತ್ತೆ ಎಂದು ಗುಡುಗಿದನು. ಅಚ್ಚುವಿನ ಮುಖ ಕೆಂಪಾಯಿತು. ರಾಮ್, ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಬ್ಬರ ಮೇಲೆ ಮಾತ್ರ ಪ್ರೀತಿ ಆಗೋದು. ಮಿಸ್ ಆಗಿ ಎರಡನೇ ಸಲ ಅವರ ಮನಸ್ಸಿನಲ್ಲಿ ಮತ್ತೊಬ್ಬರ ಮೇಲೆ ಪ್ರೀತಿ ಮೂಡಿದರೆ ಅಂಥವರನ್ನು ವ್ಯಭಿಚಾರಿ ಅಂತಾರೆ ಅಲ್ವಾ ಎಂದು ಕೇಳಿದಾಗ ರಾಮ್, ಶುದ್ಧತೆ ಇಲ್ಲದ ಪ್ರೀತಿಯನ್ನು ನನ್ನ ಪ್ರಕಾರ ವ್ಯಭಿಚಾರ ಅಂತಲೇ ಕರೆಯುವುದು ಎಂದು ನುಡಿದನು. ಭುವನ, ನಿನಗೆ ನಿನ್ನ ಫ್ಯಾಮಿಲಿ ಬೇಕು ಮತ್ತು ಅವರ ಮಾತಿಗೆ ಗೌರವ ಇದೆ ಅಂದರೆ ಕುತ್ತಿಗೆಯಲ್ಲಿರುವ ತಾಳಿ ಕಿತ್ತೆಸೆದು ನಿನ್ನ ರೂಮಿಗೆ ಹೋಗು ಎಂದು ರಾಮ್ ಆಜ್ಞಾಪಿಸಿದಾಗ ಭುವನ ನಿರಾಕರಿಸಿದಳು. ಜೀವ ಕೊಟ್ಬಿಡು ಅಂದರೂ ಕೊಡ್ತೀನಿ ಅಣ್ಣ, ಬಟ್ ನೀನು ಹೇಳಿದಾಗೆ ಮಾಡೋದಕ್ಕೆ ನನ್ನಿಂದ ಆಗೋದಿಲ್ಲ. ಅವಳ ಮಾತಿನಿಂದ ಸಿಟ್ಟಾದ ರಾಮ್ ಅಚ್ಚುವಿನ ಕಡೆ ತಿರುಗಿ, ಅಚ್ಚು, ಹೊರಡಿ ನೀವಿನ್ನು. ನಮ್ಮ ನಂಬಿಕೆಗೆ ಮೋಸ ಮಾಡಿದ ನಿಮಗೆ ಇನ್ನು ನಮ್ಮ ಮನೆಯಲ್ಲಿ ನನ್ನ ಬದುಕಿನಲ್ಲಿ ಜಾಗವಿಲ್ಲ ಎಂದು ಘೋಷಿಸಿದನು. ಆರವನನ್ನು ಎತ್ತಿಕೊಂಡು ಅಲ್ಲಿಂದ ಹೊರಟು ಹೋದನು. ಅಚ್ಚುವಿನ ಮನಸ್ಸು ನುಚ್ಚು ನೂರಾಯಿತು. ಹತ್ತಿಗೆ ಅವನೇನೋ ಸಿಟ್ಟಿನಲ್ಲಿ ಏನೇನೋ ಹೇಳ್ತಾನೆ ಎಂದು ಅಂಕಿತ್ ಸಮಾಧಾನ ಮಾಡಲು ಬಂದಾಗ ಅಚ್ಚು, ಇಲ್ಲ ಕಣು, ಅವ್ರು ಸರಿಯಾಗಿ ಹೇಳಿದರು. ನಾನೇ ಅವರಿಗೆ ಈ ಮನೆಗೆ ತಕ್ಕ ಹೆಣ್ಣಲ್ಲ, ಕ್ಷಮಿಸಿಬಿಡಿ ಎಂದು ಕೈಮುಗಿದು ಅಲ್ಲಿಂದ ಕಣ್ಣೀರು ಹಾಕುತ್ತಾ ಹೊರಬಂದಳು. ಶರಣ್ ಮತ್ತು ಭುವನ ಅವಳ ಪರಿಸ್ಥಿತಿ ಕಂಡು ಮರುಗಿದರು. ಆರೋಗ್ಯ ಜೋಪಾನ ಕಣೆ ಎಂದು ಭುವನಗೆ ತಿಳಿಸಿ ಅಚ್ಚು ತನ್ನ ತಂದೆಯ ಮನೆಗೆ ತೆರಳಿದಳು. ಮನೆಗೆ ಬಂದ ಮಗಳ ಅವತಾರ ಕಂಡು ನಂದನ್ ಮತ್ತು ಸಂಪೂರ್ಣ ಗಾಬರಿಯಾದರು. ಅಪ್ಪನನ್ನು ಹಪ್ಪಿ ಅಚ್ಚು ಜೋರಾಗಿ ಬಿಕ್ಕಳಿಸಿದಳು. ಅಪ್ಪ, ನಾನು ಸಾತ್ವಿಕ್ ಸತ್ತು ಹೋದಾಗಲೇ ಸತ್ತು ಹೋಗಬೇಕಾಗಿತ್ತು. ನಿಮ್ಮ ಮುಖ ನೋಡಿ ಬದುಕಿ ತಪ್ಪು ಮಾಡಿದೆ.
ನನ್ನ ಪ್ರೀತಿಗೆ ರಾಮ್ ವ್ಯಭಿಚಾರದ ಪಟ್ಟ ಕಟ್ಟಿದ್ರು. ಸಾತ್ವಿಕ್ನನ್ನು ಅಷ್ಟು ಪ್ರೀತಿಸ್ತಿದ್ದ ನನಗೆ ರಾಮ್ ಮೇಲೆ ಪ್ರೀತಿ ಹೇಗೆ ಆಯಿತು? ರಾಮ್ ಹೇಳಿದಾಗೆ ನಾನು ವ್ಯಭಿಚಾರಿ ಆಗಿದ್ದೀನ ಎಂದು ಬಡಬಡಿಸುತ್ತಾ ಪ್ರಜ್ಞೆ ತಪ್ಪಿ ಬಿದ್ದಳು. ಅಭಿ ಅವಳನ್ನು ರೂಮಿನಲ್ಲಿ ಮಲಗಿಸಿದನು. ತಪ್ಪು ಮಾಡಿದಿರಿ ಭಾವ, ನೀವು. ನಿಮ್ಮ ಪ್ರೀತಿಯಿಂದ ಸಾತ್ವಿಕ್ ತನ್ನ ಜೀವ ಕಳೆದುಕೊಂಡ. ಆದರೂ ನಾವು ನಿಮ್ಮ ಪ್ರೀತಿಗೆ ಬೆಲೆ ಕೊಟ್ಟೆವು. ಆದರೆ ನೀವು ನನ್ನ ತಂಗಿಯ ಪ್ರೀತಿಗೆ ಯಾವ ಹೆಸರು ಕೊಟ್ಟಿದ್ದೀರಿ? ಇವತ್ತು ಮಾಡಿದ ತಪ್ಪಿಗೆ ನೀವು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವಂತೆ ಆಗಲಿ ಎಂದು ತನ್ನೊಳಗೆ ನೊಂದುಕೊಂಡನು ಅಭಿ. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ. ನನಗೆ ನೀವು ಕೊಡುತ್ತಿರುವ ಸಪೋರ್ಟ್ಗಳಿಗೆ ತುಂಬ ಧನ್ಯವಾದಗಳು.